ಹಿಂಗಾರು ಮಳೆ ಬೆಳೆ ಮಧ್ಯಮ ವಕ್ಕಂ ಅಂದ್ರ ಇದು ಉತ್ತಮವಲ್ಲ ಕನಿಷ್ಠವಲ್ಲ, ಮಧ್ಯಮ ಫಲ ಆದೀತು. ಹಿಂಗಾರು ಮಳೆ ಬೆಳೆ ಖಂಡಮಂಡಲವಾದೀತು. ಒಂದು ಊರಿಗೆ ಆತಿ, ಒಂದು ಊರಿಗಿಲ್ಲ. ಹಿಂಗಾರು ಮಳೆ ಖಂಡಮಂಡಲವಾದೀತು. ದವಸ ಧಾನ್ಯಗಳು, ರಸವರ್ಗಗಳು ಬೆಳೀತಾವೋ ಇನ್ನಿಲ್ಲೋ ಅನ್ನುವಂತಹ ಚಿಂತೆಗಳು ಮಾಡ್ತಾರೆ. ಮೂಡಲ ದಿಕ್ಕಿನಿಂದ ಹಿಡ್ಕೊಂಡ ಪಡವಲ ದಿಕ್ಕಿನವರೆಗೆ, ಮೂಡಲ ದಿಕ್ಕಿನ ದೇಶದಿಂದ ಪೂರ್ವ ದಿಕ್ಕಿನ ದೇಶಗಳಿಗೆ, ಪಶ್ಚಿಮ ದಿಕ್ಕಿನ ದೇಶಗಳಿಗೆ ಬರಗಾಲ ಉಂಟಾದೀತು. ಪಶುಗಳು ಶಿಶುಗಳು ಲಯವಕ್ಕಂ ಲಯವಾದ ಅಂತ ಹೇಳ್ತಾರೆ. ಅಪ್ಪ ಅವರು ಬರೆದ 400 ವರ್ಷದಿಂದ ಏನು ಬರೆದಿಟ್ಟಾರ ಈ ಕಾಲಜ್ಞಾನ ವಾಕ್ಯಗಳು. ಪಶುಗಳು ಶಿಶುಗಳು ಲಯವಾದವು. ಮತ್ತೆ ಅದೇ ಸಂವತ್ಸರದೊಳಗೆ ಮಳೆ ಬೆಳೆ ಮಧ್ಯಮ ಆತೈತೆ. ವೃಷ್ಟಿ ಅನ್ನೋದು, ವೃಷ್ಟಿ ಅಂದ್ರೆ ಮಳೆಗಾಲ ಮಂದ ಆದೈತೆ. ಚೈತ್ರ ವೈಶಾಖ ಮೊದಲುಗೊಂಡು ಜಗತ್ತಿಗೆ ದುಷ್ಕಾಲ ಆದೀತು, ಜಗತ್ತಿಗೆ ಮಹಾ ಕಷ್ಟ ಆದೀತು. ಚೈತ್ರ ವೈಶಾಖ ಮೊದಲುಗೊಂಡು ಮತ್ತು ಜಗತ್ತಿಗೆ ಕಠಿಣವಾದ ಸಂಕಷ್ಟದ ದಿನಮಾನಗಳು ಒದಗ್ತಾವೆ. ಅದಕ್ಕೆ ಭಕ್ತಿಯಿಂದ ಹೋದ್ರಂದ್ರೆ, ಧರ್ಮದಿಂದ ಹೋದ್ರಂದ್ರೆ ನೀವು ಎಲ್ಲೇ ಇರಿ. ಗುಡ್ಡದೊಳಗೆ ಕೂತ್ರು ಏನು, ಗುಡ್ಡದಾಗ ಏನು ಸಿಗ್ತದೆ? ಏನು ಸಿಗೋಲ್ಲ. ಗುಡ್ಡದಾಗ ಕೂತ್ರು ಯಾವ ರೂಪದಿಂದ ಆದರೂ ಅನ್ನ ನೇರ ನೀರು ಸಿಗ್ತದೆ. ಅದಕ್ಕೆ ದಾನ ಧರ್ಮ ಪರೋಪಕಾರ ಅಂಗ ಹಿಡ್ಕೊಂಡು ಮುಂದೆ ಕಡೆಯಿಂದ ತುದಿಯಿಂದ ಎಷ್ಟು ನೀಗ್ತದೆ ದಾನ ಧರ್ಮ ಮಾಡಿ. ಇವತ್ತು ಪಂಥಿ ಒಳಗೆ ನಿನ್ನೆ ದಿವಸ ಮಹಾರಥೋತ್ಸವ ಆದ ಮರುದಿವಸ ಬಬಲಾದಿ ಮಠಗಳು 2 ಪ್ರಮುಖ ಘಟ್ಟಗಳಿದ್ದಲ್ಲ. ಮಹಾರಥೋತ್ಸವ ಆದ ಮರುದಿವಸ ಪಂಥಿ ಮುಖಾಂತರ ಈ ಕಾಲಜ್ಞಾನ ಪರಂಪರಾಗತವಾಗಿ 400 ವರ್ಷದ ಕಾನೂನು ನಡೆದುಕೊಂಡು ಬಂದೈತಿ. ಅದಕ್ಕೆ ದುಡ್ಡು ರೂಪಾಯಿ ಕೊಟ್ಟು ಬಜಾರ್ನಾಗ ಪುಣ್ಯ ಸಿಗುವುದಿಲ್ಲ. ಈ ಮನುಷ್ಯ ಜನ್ಮ ಏನೈತಲ್ಲ, ಇರುವಿ ಹಿಡ್ಕೊಂಡು 84 ಲಕ್ಷ ಜೀವರಾಶಿ ಒಳಗೆ ಮಹಾಶ್ರೇಷ್ಠವಾದಂಥ ಜನ್ಮ. ಇದನ್ನು ವ್ಯರ್ಥ ಮಾಡ್ಕೋಬೇಡ. ಧನವಿದ್ದ ಕಾಲಕ್ಕೆ ದಾನ ಧರ್ಮವೂ ಮಾಡ್ರಿ. ಅದಕ್ಕೆ ಕಡೆ ಮೊದಲಾದೀತು ಕರ್ಮವು ಹೆಚ್ಚಿತು ಧರ್ಮವು ಬಿಡಬೇಡಿರಲ್ಲ. ನಿಮ್ಮ ವರ್ಮವ ಕೇಳುವಂಥ ವಸ್ತಾದಿ ಬರ್ತಾನೆ, ಆಗ ನೀವು ನಿರ್ಮಲವಾಗಿರಬೇಕಾಗ್ತದೆ. ಗುರುವಾಕ್ಯವೇ ಕೇಳಿರಿ, ಗುರು ವಚನ ಉದ್ದೇಶ ಪಾಲಿಸಿ. ಧನವಿದ್ದ ಕಾಲಕ್ಕೆ, ದೇವ್ರು ಕೊಟ್ಟ ಕಾಲಕ್ಕೆ ದಾನ ಧರ್ಮ ಪರೋಪಕಾರ ಮಾಡಿ. ಕುರುಡು ಕುಂಟು ನೀಗಲಾರ್ದವ್ರಿಗೆ ಎಷ್ಟೋ ಮಂದಿ ನಿಮ್ಮ ಕೈಲಾದಂಥದ್ದು ಏನು ದಾನ ರೂಪದಾಗ ಏನು ಹೋಗ್ತಲ್ಲ, ಇದನ್ನು ಮುಂದಿನ ಇದ್ರೊಳಗೆ ಪುಣ್ಯದ ಬುದ್ಧಿ ಕಟ್ಟಿ ಇಟ್ಕೊಂಡಾಗ ಏನು ನೀಗ್ಲಿಕ್ಕೆ ಮುಂದಿನ ಮನೆಯಾಗ ತೋರಿಸ. ಅದಕ್ಕೆ ಮಹಾಪುಣ್ಯ ಸಿಕ್ಕಿತ್ತು. ದಾನ ಧರ್ಮಗಳು ಇದರೊಳಗೆ ಪುಣ್ಯ ಸಿಗುವುದು, ಮತ್ತು ಯಾವುದ್ರೊಳಗೂ ಸಿಗುವುದಿಲ್ಲ. ಅದಕ್ಕೆ ಆದಷ್ಟು ಧರ್ಮದಿಂದ ಸುಖ ಸಿಗ್ತೈತಿ. ರಾಜಕೀಯದೊಳಗೆ ಸುಖ ಅನ್ನುವಂಥದ್ದಿಲ್ಲ. ಆಳುವಂಥ ಪ್ರಭುಗಳಿಗೆ ಸುಖ ಅನ್ನುವಂಥದ್ದಿಲ್ಲ. ಆದರೂ ದವಸ ಧಾನ್ಯಗಳನ್ನು ಅದನ್ನು ಕಾಯ್ಕೊಂಡು ಇಟ್ಕೊಂಡಾದ್ರೂ ಒಳ್ಳೆಯದಾದೀತಿ. ನೀವು ನಡೆದುಕೊಳ್ಳುವಂಥ ಮಾರ್ಗ ಯಾವ್ದು ಇರ್ಬೇಕಂತಂದ್ರೆ ಧರ್ಮ ಮಾರ್ಗ ಇರಬೇಕು. ನಾ ಹೆಚ್ಚ ನೀ ಹೆಚ್ಚ ಅನ್ನುವಂಥ ತೆಗೆದಾಕ್ರಿ. ಗುರುನಾಥ ಅನ್ನುವಂಥದ್ದು ಪರಮಾತ್ಮ ಏನದನ್ನ ಅವನ ದೊಡ್ಡ, ಅವನು ತಲೆಬಾಗಿ ಶಿರವಾಗಿ ನಡೆದುಕೊಂಡು ಎಲ್ಲಿ ಒಂದು ಕರುಣೆ ಕೃಪಾ ಕಟಾಕ್ಷ ಒದಗಿತ್ತು. ಅದಕ್ಕೆ ಈ ಪರಾಭವ ನಾಮ ಸಂವತ್ಸರೊಳಗೆ ಮಳೆ ಬೆಳೆ ಮುಂಗಾರಿ ಮಳೆ ಬೆಳೆ ಮಧ್ಯಮ ಆದೀತು.
ಶೃಂಗಾರಿ ಖಂಡಮಂಡಲವಾದೀತು. ದವಸ ಧಾನ್ಯಗಳು ರಸವರ್ಗಗಳು ಮೊದಲು ಬಂದು ಬೇಡಿಕೊಳ್ಳಲು ಚಿಂತೆಗಳು ಮಾಡಿದ್ವಿ. ಚೈತ್ರ ವೈಶಾಖ ಮೊದಲಾಗಿ ಏನು ಚೈತ್ರ ವೈಶಾಖ ತಿಂಗಳುಗಳು ಮಾಸಗಳು, ಚೈತ್ರ ವೈಶಾಖ ಮೊದಲಾಗಿ ಜಗತ್ತಿನ ದುಷ್ಕಾಲ ಆದೈತಿ. ಕಷ್ಟದ ದಿನಗಳು ಬಂದಾವ ತಪ್ಪವ್ರು ಹೇಳ್ತಾರೆ, ಬದುಕಿಸ್ತಂಥ ವಾಕ್ಯಗಳು. ಅದಕ್ಕೆ ಧರ್ಮದಿಂದ ಹೋಗಿ ಸುಖ ಸಿಗ್ತೈತಿ. ದಾನ ಧರ್ಮ ಪರೋಪಕಾರ ಇದನ್ನು ಹಿಡ್ಕೊಂಡು ಹೋದ್ರೆ ಅಂದ್ರೆ ಜಗತ್ತಿಗೆ ಅವ್ರ ಪಾದದ ಆಶೀರ್ವಾದದಿಂದ ಸುಖ ಸಿಗ್ತೈತಿ. ಅದಕ್ಕೆ ಪರಮಾತ್ಮ ಒಂದು ಕ್ಷಣ ನೆನೆದ್ರು ಅದು ಹಿಂದಿರ್ತ. ಅದಕ್ಕೆ ಈ ವರ್ಷ ಅದಕ್ಕೆ ಈ ವರ್ಷ ಏನಿಲ್ಲ, 4ನೇ ಮಳೆ 5ನೇ ಬೆಳೆ 3ನೇ